ನಾವು ಸಾಲ ಹಂಗೆ ಕೊಡೋದಿಲ್ಲ. ಫಸ್ಟು ನಿಮ್ಮಲ್ಲಿ ಏನು ಐಡಿಯಾ ಇದೆ ನೋಡ್ತೀವಿ. ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಜನ ಮುಂದಕ್ಕೆ ಬರ್ತಾರೆ. ಸರ್ ನಾನು ಇಂಥದ್ದು ಮಾಡಬೇಕು ಅಂತ ಇದ್ದೀನಿ ಅಂದ ಕೂಡಲೇ ನಮ್ಮಲ್ಲಿ 600 ಚಿಲ್ಲರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಡಿಸ್ಟ್ರಿಕ್ಟ್ ವೈಸು ನಾವು ಅವರನ್ನು ಸೆಲೆಕ್ಟ್ ಮಾಡಿ ಬಿಟ್ಟಿರ್ತೀವಿ. ಅವರನ್ನು ಲಿಂಕಪ್ ಮಾಡ್ತೀವಿ. ನಮ್ಮ ಹೆಡ್ ಆಫೀಸಲ್ಲಿ ಒಂದು 10ರಿಂದ 15 ಟೆಲಿಕಾಲರ್ಸ್ ಇದ್ದಾರೆ. ಅವರು ಮಾಹಿತಿ ಕೊಡ್ತಾರೆ. ಅವ್ರ ಹತ್ರ ಒಂದು ಸಂವಾದ ನಡೆಸಿ ಅವ್ರದ್ದು ಇಂಟ್ರೆಸ್ಟ್ ಏನಿದೆ ಅಂತ ನೋಡಿಕೊಂಡು ಯಾವುದೋ ಒಂದು ಪ್ರಾಡಕ್ಟು, ಇವಾಗ ಅರಿಶಿನ ಅಂದರು, ಅವರು ಪಾಪಡ್ ಅಂದರು, ಅಥವಾ ನೀವು ಕೇಕ್ಸ್ ಅಂದಿರಿ, ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ನು ನಿಮ್ಮ ಹತ್ರ ಬಂದು DPR, Detailed Project Report, DRP makes the DPR, okay? He makes the DPR, taking all the information from you. ನಿಮ್ಮಿಂದ ಏನೇನು ದಾಖಲಾತಿಗಳು ಬೇಕೋ, ಬೇಸಿಕ್ ದಾಖಲಾತಿಗಳಿರ್ತದೆ ಬ್ಯಾಂಕಿಗೆ ಸಬ್ಮಿಟ್ ಮಾಡೋಕ್ಕೆ. ಯಾಕೆ ಲೋನ್ ಲಿಂಕ್ಡ್ ಸಬ್ಸಿಡಿ ಅಲ್ಲ, ಅದರಿಂದ ಆ ದಾಖಲಾತಿಗಳನ್ನು ಹೊಂದಿಸಿ ವೆಟ್ಟಿಂಗ್ ಮಾಡಿ ಬಂದು ಜಾಯಿಂಟ್ ಡೈರೆಕ್ಟರ್ ಆಫೀಸಲ್ಲಿ ಒಂದು ಬಾರಿ ಅಷ್ಟೇ ಕರ್ಕೊಂಡೋಗಿ ಅದನ್ನು ವೆಟ್ಟಿಂಗ್ ಮಾಡಾದಮೇಲೆ ಅದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತ ಅದು ಎಲ್ಲ ಆನ್ಲೈನ್ ಹೋಗುತ್ತೆ. ನೋ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಹಿಯರ್ ಎಕ್ಸೆಪ್ಟ್ DRP ಹೋಗೋದು ಬಿಟ್ಟರೆ ಅದಕ್ಕೋಸ್ಕರ ಇನ್ನೆಲ್ಲೂ ಅವರು ಮುಖನೂ ನೋಡೋ ಹಾಗಿಲ್ಲ. ಅವರು ಅಲ್ಲಿ ಓಕೆ ಆದ ಕೂಡಲೇ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯವರು ಪುಷ್ ಫಾರ್ವರ್ಡ್ ಮಾಡ್ತಾರೆ ಬ್ಯಾಂಕಿಗೆ. ಬ್ಯಾಂಕಿಂದ ಅದು ಅಪ್ರೂವ್ ಆಗುತ್ತೆ ಲೋನು. ಸ್ಯಾಂಕ್ಷನ್ ಆದಮೇಲೆ ಸ್ಯಾಂಕ್ಷನ್ ಆದ ಕೂಡಲೇ ಡಿಸ್ಪರ್ಸ್ ಆದ ಕೂಡಲೇ MOFP, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಸೆಂಟ್ರಲ್ ಗೌರ್ಮೆಂಟ್, ಅದಕ್ಕೆ ನಮ್ಮ ಹೆಡ್ ಆಫೀಸಿಂದ ಪುಷ್ ಮಾಡ್ತೀವಿ. ಅವರು ಸಬ್ಸಿಡಿ ರಿಲೀಸ್ ಮಾಡ್ತಾರೆ. ಯಾವತ್ತು ರಿಲೀಸ್ ಮಾಡ್ತಾರೆ? ಲೋನು ಡಿಸ್ಪರ್ಸ್ ಆಗುತ್ತಲ್ಲ, ಸ್ಯಾಂಕ್ಷನ್ ಆದಾಗ ಒಂದು ಸ್ಟೇಜು, ಡಿಸ್ಪರ್ಸ್ ಆದಾಗ ಅವರು ಆ ಒಂದು ಮಿರರ್ ಅಕೌಂಟ್ಗೆ ಕೂರಿಸ್ತಾರೆ ಆ ಬ್ಯಾಂಕಲ್ಲಿ. ಸೊ ಇಲ್ಲಿ ನಾವು ಈ ತಿಂಗಳು ಏನು ಮಾಡೋದು, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟಿಂದ ಹಿಡಿದು ನಾವು ಮಾಡೋದು. ಅವನು ಆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡುವಾಗ ಅವನಿಗೆ ಒಂದಷ್ಟು ಕಂಡೀಷನ್ಸ್ ಇರ್ತದೆ. ಆ ಕಂಡೀಷನ್ಸ್ನೆಲ್ಲ ಫುಲ್ಫಿಲ್ ಮಾಡೋಕ್ಕೆ ನಮ್ಮವರೇ ಮಾಡ್ತಾರೆ. ಅದು ನೋಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅಪ್ಲಿಕೆಂಟ್ದು ಇದೆಲ್ಲ ಡೀಟೇಲ್ಸ್ ಇರ್ತದೆ. ಉದ್ಯಮ ಮತ್ತು FSSAI ಸರ್ಟಿಫಿಕೇಟ್, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾ, ಅದರದ್ದು ಒಂದು ಸರ್ಟಿಫಿಕೇಟ್. ಅದು ಮಾಡಿದ ಕೂಡಲೇ ಶುರು ಮಾಡಿದ್ರೆ ಅವ್ರು ಕೊಡೋಕ್ಕಾಗಲ್ವಲ್ಲ. ಸೊ ಆ ಮಟ್ಟದಲ್ಲಿ ನಾವು ಕ್ವಾಲಿಟಿ ಕಂಟ್ರೋಲ್ ಬಗ್ಗೆ ಗಮನ ಹರಿಸಿರ್ತೀವಿ. ಅದರಿಂದ ಅದು ಒಂದು ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ದೇ ಅವ್ರು ಮಾರ್ಕೆಟ್ ಮಾಡೋಕ್ಕಾಗಲ್ಲ, ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇದನ್ನು ನೀವು ಕೇಳ್ಬೋದು, ಇವಾಗ DRPಸ್ದು ಅವರು ಯಾರು ಅಂತ ಕೇಳ್ಬೋದು. ಯಾರು ಬೇಕಾದ್ರೂ ಆಗ್ಬೋದು, ನೀವುಗಳು ಪಬ್ಲಿಕ್ಕಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಅದು ಒಂದು ಸರ್ಟಿಫಿಕೇಟ್ CFTRIಗೆ ನಾವು ಇವ್ರದ್ದು ಮೈಸೂರಲ್ಲಿದೆಯಲ್ಲ, ಅವ್ರಿಗೆ ಆಥರೈಸ್ ಮಾಡಿರ್ತೀವಿ. ಅವರು ಒಂದು ಆನ್ಲೈನ್ ಟ್ರೈನಿಂಗ್ ಕೊಟ್ಬಿಟ್ಟು ಒಂದು ಎಕ್ಸಾಮ್ ಇಡ್ತಾರೆ. ಆ ಎಕ್ಸಾಮ್ದು ಇವ್ಯಾಲ್ಯೂಯೇಷನನ್ನು ಅವರು ಮಾಡಲ್ಲ. ಅವರು ಬಂದು NIFTEMದು ಒಂದು ಏಜೆನ್ಸಿ ಇದೆ ತಂಜಾವೂರಲ್ಲಿ, ಅವ್ರಿಗೆ ಕಳಿಸಿ ಅವರು ಸೆಲೆಕ್ಟ್ ಮಾಡಿ ನಮಗೆ ಕಳಿಸ್ತಾರೆ. ನಾವು ಅವ್ರ ಮುಖಗಳು ಯಾರನ್ನೂ ನೋಡಿರಲ್ಲ. ಅವ್ರಿಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟು ಒಂದೆರಡು T-shirts ಕೊಟ್ಟು ನಾವು ಫೀಲ್ಡಿಗೆ ಬಿಡ್ತೀವಿ. ದೇ ಆರ್ ಅವರ್ ಪರ್ಸನ್ಸ್, ದೇ ಆರ್ ಅವರ್ ಆಥರೈಸ್ಡ್ ಪರ್ಸನ್ಸ್. ಅವ್ರಿಗೇನು ಬೆನಿಫಿಟ್ ಅಂದರೆ, ಸ್ಯಾಂಕ್ಷನ್ ಆದ ದಿವಸ ಅವ್ರಿಗೆ 10,000 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗುತ್ತೆ ನಮ್ಮ ಸ್ಕೀಮಲ್ಲಿ. ಡಿಸ್ಪರ್ಸ್ ಆದ ದಿವಸ ಇನ್ನೂ 10,000 ರೂಪಾಯಿ, 20,000 ರೂಪಾಯಿ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಮಾಡಿ ಸ್ಯಾಂಕ್ಷನ್ ಮಾಡಿ ಡಿಸ್ಪರ್ಸ್ ಮಾಡ್ತಾರೆ. ಅಪ್ಲಿಕೇಶನ್ ಟಿಕೆಟ್ ಸೈಜ್ ಮೇ ಬಿ ಜಸ್ಟ್ 2 lakhs ಆರ್ ಅಪ್ ಟು 30 lakhs ಆರ್ ಈವನ್ ಮೋರ್, ಬಟ್ he gets 20,000. So we have a very happy lot of DRPs going around propagating our scheme. ಈಗ ಇದು ಸರ್ ಮೈಕ್ರೋ ಫುಡ್ ಪ್ರೊಸೆಸರ್ಸ್ ಅಂತ ಇದು ದೊಡ್ಡ ಇಂಗ್ಲೀಷ್ ಫ್ರೇಸನ್ನು ಯೂಸ್ ಮಾಡ್ತೀವಲ್ಲ, ಅದರಿಂದ ನಾವೆಲ್ಲ ದಾರಿ ತಪ್ಪೋಗ್ಬಿಡ್ತೀವಿ, ಏನಪ್ಪ ಇದು ಅಂತ. ಮೈಕ್ರೋ ಚಿಪ್ ಅನ್ನೋ ಲೆಕ್ಕಕ್ಕೆ ಮೈಕ್ರೋ ಫುಡ್ ಪ್ರೊಸೆಸರ್ ಅಂತ ಗಾಬರಿಯಾಗಿ ಹೋಗ್ತೀವಿ. ಏನಿಲ್ಲ ಸರ್, ನಾವೆಲ್ಲ ಹಳ್ಳಿಯಿಂದ ಬಂದಿರೋರೆಲ್ಲ. ಈಗ ನಮ್ಮ ಮನೆಯಲ್ಲಿ ಮಜ್ಜಿಗೆ, ಮೊಸರು ಕಡಿದ್ಬಿಟ್ಟು ಮಜ್ಜಿಗೆ ಸಪ್ರೇಟ್ ಮಾಡಿ ಬೆಣ್ಣೆ ತೊಗೊಂಡು ಏನು ಮಾಡೋರು, ಜಾಸ್ತಿ ಇದು ಅಕ್ಕಪಕ್ಕದವ್ರು ತೊಗೊಂಡ್ರು, ಊರಿನಲ್ಲಿ. ಅದಾದಮೇಲೆ ಸಂತೆ ಕಟ್ತಿತ್ತು ಒಂದು ಪಕ್ಕದ ಊರಲ್ಲಿ, ಅಲ್ಲಿಗೆ ತಗೊಂಡ್ರು. ಇಲ್ಲ ಇನ್ನೂ ಜಾಸ್ತಿ ಇತ್ತು, 3-4 ಕಡೆ ವಾರದಲ್ಲಿ 2-3 ಕಡೆ ಕಟ್ತದೆ ಈಗಲೂ ಸಂತೆ, ಅಲ್ಲಿಗೆ ತಗೊಂಡು. ದಟ್ ಈಸ್ ದ ಮಾರ್ಕೆಟ್. ಸೊ ಅವ್ರಿಗೆ ಮಾರ್ಕೆಟ್ ಇದೆ ಈಗಲೂ.
ಸಂತೆ ಇರ್ಬೋದು, ಜಾತ್ರೆ ಇರ್ಬೋದು, ಅಥವಾ ಲೋಕಲ್ ಇವಾಗ ಎಲ್ಲ ಕಡೆಯಲ್ಲೂ ಗ್ರೇಡ್ ಎ ಸ್ಟೋರ್ಸ್ ಅಂತ ಬಂದ್ಬಿಟ್ಟು ತಾಲೂಕಾ ಲೆವೆಲ್ಲು, ಹೋಬಳಿ ಲೆವೆಲಲ್ಲಿ ಒಂದು ಪಾಪ್ಯುಲರ್ ಜಾಗಗಳಿರ್ತವೆ, ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದ್ರೂ ಇದನ್ನು ಫಾರ್ಮಲೈಸ್ ಮಾಡಬೇಕು, ಫಾರ್ಮಲೈಸ್ ಮಾಡಿ ಒಂದು ಸ್ಟ್ರೀಮ್ಲೈನ್ ಮಾಡಿ ಒಂದು ದಾರಿ ಹಾಕಿಕೊಡ್ಬೇಕು ಅನ್ನೋದೇ ಫಾರ್ಮಲೈಸೇಷನ್ ಅನ್ನೋದು, ಇನ್ಕ್ಲೂಡಿಂಗ್ ಬ್ಯಾಂಕಿಂಗ್ ಸಪೋರ್ಟ್. ಅದೇ ನೀವು ಯು ಆರ್ ಟ್ರೈಂಗ್ ಟು ಹಿಂಟ್ ಅಟ್ ಫಾರ್ಮಲೈಸಿಂಗ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಅ ಮಾರ್ಕೆಟ್ ಫಾರ್ ವಾಟ್ ಐ ಟ್ರೈ ಟು ಟೆಲ್ ವಾಸ್, ಏನು ಹೇಳೋಕ್ಕೆ ಪ್ರಯತ್ನ ಮಾಡಿ, ಇದೇ ಮಾರ್ಕೆಟು ಸಣ್ಣವ್ರಿಗೆ, ಸಣ್ಣ ಸ್ಕೇಲಲ್ಲಿ ಮಾಡೋರಿಗೆ, ಮೈಕ್ರೋ ಸ್ಕೇಲಲ್ಲಿ ಇರೋ ಮಾರ್ಕೆಟೇ ಸಾಕು. ಅದರಿಂದ ಅವ್ರು ಧೈರ್ಯ ಮಾಡಿ ಆ ಮಾರ್ಕೆಟ್ ಇದೆ, ನಾನು ಈ ಐಟಮ್ ಮಾಡಬೇಕು ಅಂತ ನಮ್ಮ ಹತ್ರ ಸಾಲ ತಗೊಂಡು ಸಬ್ಸಿಡಿ ತಗೊಂಡು ಅವ್ರು ಹೆಜ್ಜೆ ಹಾಕ್ತಾರೆ. ಬಟ್ ತಾವು ಹೇಳೋದು ತುಂಬ ಸತ್ಯವಾದ ಮಾತು. ಅವ್ರಿಗೆ ನಾವು ಫಾರ್ಮಲೈಸ್ ಮಾಡಲಿಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಇವಾಗ ಅಂದರೆ, ಎಲ್ಲ ಕಡೆಯಲ್ಲೂ ಟ್ರೇಡ್ ಫೇರ್ಸನ್ನು ಕಂಡಕ್ಟ್ ಮಾಡಿದೆ. ಇವಾಗ ಎಲ್ಲ ಡಿಸ್ಟ್ರಿಕ್ಟ್ಸಲ್ಲೂ ಟ್ರೇಡ್ ಫೇರ್ಸನ್ನು ಅಲ್ಲಿ ನಾವು ಫ್ರೀಯಾಗಿ ಸ್ಟಾಲ್ಸ್ ಕೊಡ್ತೀವಿ. ಒಂದು 20 ಒಂದು ಡಿಸ್ಟ್ರಿಕ್ಟಲ್ಲಿ ಯಾವುದೋ ಒಂದು, ಮೊದಲು ಆ ಸ್ಕೀಮೇ ಇತ್ತು, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ, ODOP ಅಂದ್ಬಿಟ್ಟು. ಈಗೇನಿಲ್ಲ, ಎನಿ ಡಿಸ್ಟ್ರಿಕ್ಟ್ ಎನಿ ನಂಬರ್ ಆಫ್ ಪ್ರಾಡಕ್ಟ್ಸ್ ಅಂತ ಆಗಿಬಿಟ್ಟಿದೆ. ಆದರೂ ಒಂದು ಡಿಸ್ಟ್ರಿಕ್ಟಲ್ಲಿ ಯಾವುದೋ ಒಂದು ಫೇಮಸ್ ಆ ಪ್ರಾಡಕ್ಟ್ಸ್ಗೆ ಅಲ್ಲಿ ನಾವು ಟ್ರೇಡ್ ಫೇರಲ್ಲಿ ಸ್ಟಾಲ್ಸ್ ಹಾಕಿ ಫ್ರೀಯಾಗಿ ಕೊಡ್ತೀವಿ ಕ್ಯಾಪೆಕ್ಸ್ ಸಂಸ್ಥೆಯಿಂದ. ಇದನ್ನು ನಮ್ಮ ಮಿನಿಸ್ಟ್ರು ಚಲುವರಾಯಸ್ವಾಮಿ ಸರು ತುಂಬ ಬಾರಿ ಒತ್ತು ಕೊಡೋದಕ್ಕೆ ಹೇಳಿದ್ದಾರೆ. ಎಲ್ಲಾಗಲಿ ಟ್ರೇಡ್ ಫೇರ್ಸು ನೀವು ಪಾರ್ಟಿಸಿಪೆಂಟ್ಸನ್ನು, ಅಲ್ಲಿ ಲೋಕಲ್ ಅವ್ರನ್ನ, PMFME ಬೆನಿಫಿಷಿಯರೀಸ್ನ ಅವ್ರನ್ನ ಕೈ ಹಿಡಿದು ಕರ್ಕೊಂಡೋಗಿ ಬಿಡಿ, ಆದಷ್ಟು ಫ್ರೀಯಾಗಿ ಕೊಡಿ. ಇವಾಗ ದುಬಾಯಿ ಅಂದರೆ ಫ್ರೀಯಾಗಿ ಕೊಡೋಕ್ಕಾಗಲ್ಲ, ಅಲ್ಲಿ ಅಟ್ಲೀಸ್ಟ್ ಏನೋ ಬೇರೆ ಥರ ಇರುತ್ತೆ, ಅದು ಫ್ಲೈಟು, ಲಾಡ್ಜಿಂಗು, ಸ್ಟಾಲ್ ತೊಗೋಬೋದು, ಇದೆಲ್ಲ ಖರ್ಚು ಬರುತ್ತೆ, ಎಲ್ಲನೂ ಫ್ರೀ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ಡಿಸ್ಟ್ರಿಕ್ಟ್ ವೈಸ್ ಟ್ರೇಡ್ ಫೇರ್ಸ್ ಮಾಡ್ತಾಯಿದ್ದೀವಲ್ಲ, ಎಲ್ಲ ಕಡೆಯಲ್ಲೂ ನಾವು 20 ರಿಂದ 50 ಸಣ್ಣ ಊರು, ನೋಡೋನ್ಕೆರೆ 50 ಸ್ಟಾಲ್ಸ್ ತೊಗೊಂಡು ಕೊಟ್ಟಿದ್ದು. ಈಗ ಮಂಡ್ಯಲ್ಲಿ ನಿಮ್ಮದೇ ಯಾವುದೋ ಪ್ರೋಗ್ರಾಮ್ ನಡೀತಾ ಇದೆ, ಮೈಸೂರಲ್ಲ, ಅಲ್ಲೂ ನಾವು 50 ಸ್ಟಾಲ್ಸ್ ಕೊಡಿಯೋದ್ರೆ ನಿಮ್ಮ ಹತ್ರ ಇಲ್ಲ ಸ್ಟಾಲ್ಸ್, ನೀವು 10 ಅಂತೀರಿ. ಹಂಗೆ ಎಲ್ಲ ಕಡೆಯಲ್ಲೂ ಎಲ್ಲ. ಆಮೇಲೆ ಮಾಧ್ಯಮ ಮಿತ್ರರು ಎಲ್ಲರೂ ಕೈ ಜೋಡಿಸಿದ್ದಾರೆ. ನಾವೇ ಅವ್ರ ಹತ್ರ ಜಗಳ ಮಾಡ್ತಾಯಿರ್ತೀವಿ, ನಮ್ಗೆ 50 ಬೇಕು, 20 ಬೇಕು ಅಂತ ಕೇಳ್ತಾ ಇರ್ತೀವಿ. ನಾವೇ ಅವ್ರ ಹತ್ರ ಫೇವರ್ ಕೇಳ್ತಾಯಿದ್ದೆ, ಆ ಮಟ್ಟಕ್ಕೆ ಬಂದಿದೆ. ಎಲ್ಲ ಟ್ರೇಡ್ ಫೇರ್ಸಲ್ಲೂ ಪಾರ್ಟಿಸಿಪೇಟ್. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮೊನ್ನೆ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಆಯ್ತು ನೋಡಿ, ITF, ಅದರಲ್ಲಿ ಅಗ್ರಿಕಲ್ಚರ್ ಆ್ಯಂಡ್ ಬಿಯಾಂಡ್ ಅಂತ ಥೀಮ್ ಇತ್ತು. ಅದರಲ್ಲಿ ನೋಡಿ, ಆ್ಯಂಡ್ ಬಿಯಾಂಡ್ ಇಸ್ ವಾಟ್? ಅಗ್ರಿಕಲ್ಚರ್, ಕೃಷಿ ನಂತರ ನಥಿಂಗ್ ಬಟ್ ಫುಡ್ ಪ್ರೊಸೆಸಿಂಗ್ ಅಲ್ವಾ. ಅದಕ್ಕೆ ಅಲ್ಲೂ 50 ಸ್ಟಾಲ್ಸ್ ತೊಗೊಂಡಿದ್ದು. ಒಂದಷ್ಟು ಕಡೆ ನಾವು ಫ್ರೀಯಾಗಿ ಕೊಡಲಿಕ್ಕೆ ಆಗಲ್ಲ, ಫ್ರೀಯಾಗಿ ಕೊಟ್ಟಾಗ ಒಂದಷ್ಟು ಕಡೆ ತಪ್ಪು ಆಗೋಗುತ್ತೆ. ಫ್ರೀಯಾಗಿ ಕೊಟ್ಟಾಗ ಅವ್ರು ಕೇರೆ ತೊಗೊಳಲ್ಲ. ಇವತ್ತು ಹಾಕಿರ್ತಾರೆ, 3 ದಿವಸದ ಪ್ರೋಗ್ರಾಮ್ ಇದ್ದರೆ 2ನೇ ದಿವಸನೇ ಓಡೋಗ್ಬಿಟ್ಟಿರ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದಷ್ಟು ಕಡೆ ಚಾರ್ಜಸ್ಸು ಲೆವಿ ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ಅದು ನಮ್ಮ ಮಿನಿಸ್ಟ್ರ್ ಗಮನದಲ್ಲಿ ತಂದು ಮಾಡಬೇಕು ಯಾವಾಗಲೂ. ಅದಕ್ಕೆ ಅವರು ಒಪ್ಪಲ್ಲ, ಇಲ್ಲ ಫ್ರೀಯಾಗೇ ಕೊಡಿ ಅಂತಾರೆ. ಅವರು ಆರ್ಡರ್ಸನ್ನ ನಾವು ಒಬೆ ಮಾಡ್ತೀವಿ. ಬಟ್ ಎಷ್ಟೋ ಕಡೆ ಹಾಗೆ ಫ್ರೀಯಾಗಿ ಕೊಟ್ಟ ಪ್ರಾಬ್ಲಮ್ಸ್ ಆಗುತ್ತೆ. ಇಲ್ಲಿ ಕರ್ನಾಟಕದ ಹೋದ ವರ್ಷ ನಾವು 206 ಕೋಟಿ ಕೊಟ್ಟಿದ್ದೀವಿ. ಅದಕ್ಕೆ ಎಷ್ಟು ಬೇಕಾಗಿದ್ದು ಅಪ್ಲಿಕೇಶನ್ಸ್, ನವೆಂಬರ್ 1ಗೆ ಅಷ್ಟು ಅಪ್ಲಿಕೇಶನ್ಸ್ ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ದೋ. ಬ್ಯಾಂಕಲ್ಲಿ ಸ್ವಲ್ಪ ಈಗಲೂ ಒಂದು 2,000 ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ. ಈ ಬಜೆಟಲ್ಲಿ ಮತ್ತೆ 207 ಕೋಟಿ ಕೊಟ್ಟಿದ್ದಾರೆ. ಅದನ್ನು ನಾವು ಈಗ ಶುರು ಮಾಡ್ತೀವಿ. ಬಜೆಟ್ರಿ ಮೀಟಿಂಗ್ ಮಾಡಾದ್ಮೇಲೆ ಅದು ನಡೀತಾ ಇರ್ತದೆ. ಈಗಲೂ ಈ ತಿಂಗಳೂ ಈಗಾಗಲೇ ನಮಗೆ 500 ಚಿಲ್ಲರೆ ಅಪ್ಲಿಕೇಶನ್ಸ್ ಬಂದಿದೆ ಈಗಾಗಲೇ. ಇದರಲ್ಲಿ ನಾವು ಎಷ್ಟು ಬಜೆಟ್ರಿ ಗ್ರಾಂಟನ್ನು ಮಾಡ್ಕೋತೀವೋ ಅದು ಮ್ಯಾಚಿಂಗ್. ಅದು ಮೊದಲು ಏನಿತ್ತು, 10 ಲಕ್ಷ ರೂಪಾಯಿದಲ್ಲಿ 6 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದು, ನಾವು 4 ಲಕ್ಷ ಕೊಡ್ತಿದ್ದೋ. ಒಂದು ಇದು ಫಿಗರೇಟಿವ್ ಇಶ್ಯೂದು. ಆದರೆ ನಮ್ಮ ಗೌರ್ಮೆಂಟ್ ಏನು ಮಾಡ್ತು, ಇನ್ ಅಡಿಷನ್ 5 ಲಕ್ಷ ಕೊಡುತ್ತೆ. ಸೊ ಈಗ 15 ಲಕ್ಷ ಸಬ್ಸಿಡಿಲಿ 6 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ, 9 ಲಕ್ಷ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ. ನಾವು ಎಷ್ಟು ಮ್ಯಾಚಿಂಗ್ ಕೊಡ್ತೀವೋ ಅಷ್ಟು ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡುತ್ತೆ. ಅಂದರೆ ನಾವು ಎಲ್ಲಿ ಮುಂಚೂಣಿಯಲ್ಲಿದ್ದೀವಿ ಅಂದರೆ, ಈಗ ರಾಜ್ಯಗಳು ಒಂದು ಚಿಕ್ಕದಿರ್ತದೆ, ಒಂದು ನಮ್ಮದು 5 ಇರ್ತದೆ. ಆ ನಂಬರ್ ಆಫ್ ಅಪ್ಲಿಕೇಶನ್ಸು ನಾವು ಲೆಕ್ಕಕ್ಕೆ ತಗೊಳಗೆ. ಆದರೆ ನಮ್ಮಲ್ಲಿ ಡಿಸ್ಬರ್ಸ್ಮೆಂಟ್ಸ್ ಆಗುತ್ತೆ. ಲೋನ್ ಸ್ಯಾಂಕ್ಷನ್ ಆಗೋದು ಒಂದು, ಅಪ್ಲಿಕೇಶನ್ಸ್ ಹಾಕೋದು ಒಂದಾದರೆ ಅದು ಯಾರೋ 50,000 ಹಾಕಿರ್ಬೋದು ಒಂದು ರಾಜ್ಯ. ನಾವು ಪ್ರೋಸೆಸಿಂಗ್ ಮಾಡಿ ಇಷ್ಟು ಅಪ್ಲಿಕೇಶನ್ಸ್ ಹಾಕಾದ್ಮೇಲೆ ಅದಕ್ಕೆ ಸ್ಯಾಂಕ್ಷನ್ ಆಗೋದು ಒಂದು ಇಂಪಾರ್ಟೆಂಟ್ ಫಿಗರು, ಆದಮೇಲೆ ಡಿಸ್ಬರ್ಸ್ ಆಗೋದು ಒಂದು ಇಂಪಾರ್ಟೆಂಟ್ ಫಿಗರು. ಹೋದ ವರ್ಷ ಅದಕ್ಕಿಂತ ಹೋದ ವರ್ಷ 2 ವರ್ಷಲ್ಲೂ ನಾವು
ನಂಬರ್ 1 ಪ್ಲೇಸಲ್ಲಿದ್ದೀವಿ. ಡಿಸ್ಪರ್ಸ್ಮೆಂಟ್ಸ್, ಪರ್ಸೆಂಟೇಜ್ ಆಫ್ ಡಿಸ್ಪರ್ಸ್ಮೆಂಟ್ಸ್ ಓವರ್ ಸ್ಯಾಂಕ್ಷನ್ಸ್ ನಾವು ನಂಬರ್ 1 ಪ್ಲೇಸಲ್ಲಿದ್ದೀವಿ. ಯಾರು ಅಪ್ಲಿಕೆಂಟ್ಸ್ ಬೆನಿಫಿಷರಿ ಆಗಲಿಕ್ಕೆ ಒಂದೇ ಒಂದು ಕಂಡೀಷನ್, ಯು ಶುಡ್ ಬಿ ಅಬೋವ್ ದ ಏಜ್ ಆಫ್ 18 years. ಪಾಸಿಟಿವ್ ಕಂಡೀಷನ್ ಇಸ್ ಅಬೋವ್ ದ ಏಜ್ ಆಫ್ 18 years. ಅದು ಬಿಟ್ಟರೆ ಏನೂ ಇಲ್ಲ. ನೆಗೆಟಿವ್ ಕಂಡೀಷನ್, ನೀವು ಎಲ್ಲೋ ಒಂದು ಕಡೆ ಸಾಲ ತಗೊಂಡು ಡಿಫಾಲ್ಟ್ರಾಗಿ OTS ಇನ್ನೊಂದು ಹೆಚ್ಚು ಕಮ್ಮಿ ಆಗಿದ್ರೆ ನೀವು ಎಲಿಜಿಬಲ್ ಇರಲ್ಲ. ಓಕೆ, ಅದರಲ್ಲಿ ಸಣ್ಣ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತೀನಿ. ಸಿಬಿಲ್ ಸ್ಕೋರ್ ಅಂತ ಬರುತ್ತೆ. ನಿಮ್ಮದು ಸಿಬಿಲ್ ಸ್ಕೋರ್ ಯಾವುದೋ ಕಾರಣಕ್ಕೆ ಕಮ್ಮಿ ಇರ್ಬೋದು, ಸಿಬಿಲ್ ಸ್ಕೋರನ್ನು ಕನ್ಸಿಡರ್ ಮಾಡಕೂಡದು ಅಂತ ಗೌರ್ಮೆಂಟ್ದು ಡೈರೆಕ್ಷನ್ಸ್ ಇದೆ. ಯಾವ ಬ್ಯಾಂಕರೂ ನಿಮ್ಮ ಅಪ್ಲಿಕೇಶನ್ನ ಸಿಬಿಲ್ ಸ್ಕೋರ್ ಏನೋ ಕಮ್ಮಿ ಇದೆ ಅಂದ್ಬಿಟ್ಟು ವಾಪಸ್ ಹಾಕ್ಲಿಕ್ಕೆ ಬರಲ್ಲ. OTS ಅಥವಾ ನೀವು ಡಿಫಾಲ್ಟ್ರಾಗಿ ಬ್ಯಾಂಕ್ರಪ್ಟ್ ಆಗಿದ್ದೀರಿ ಅಂದರೆ ನಿಮ್ಮದು ಅಪ್ಲಿಕೇಶನ್ನ ನಮ್ಮ DRPs ಲೆವೆಲಲ್ಲೇ ನಿಮ್ಮನ್ನು ಅಪ್ಲಿಕೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಕೈ ಮುಗಿದು ಮುಂದೆ ಹೋಗ್ತಾರೆ ಆಯ್ತಲ್ಲ. ಅದರ್ವೈಸ್ ಇಟ್ಸ್ ಓನ್ಲಿ 18 years ಆಫ್ ಏಜ್.